ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾವರಿಗೆ ಇಡಿ ಶಾಕ್ ಕೊಟ್ಟಿದೆ. ಇವತ್ತು ವೈ ಮಂಜುನಾಥ್ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬೆಳಗಾವಿ ವಲಯದ ಅಬಕಾರಿ ಹೆಚ್ಚುವರಿ ಕಮಿಷನರ್ ಇವರು. ಲೋಕಾಯುಕ್ತದಲ್ಲಿ ದಾಖಲಾಗಿದ್ದ ಕೇಸ್ನ ಒಂದು ಸಂಬಂಧಪಟ್ಟಂತೆ ಇಡಿ ದಾಳಿ ಆಗಿದೆ. ಇಡಿ ದಾಳಿ ಆಗಿರೋದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾವ ಅವರ ಮೇಲೆ. ವೈ ಮಂಜುನಾಥ್ ಅಂತ ಅವರ ಹೆಸರು. ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಲೋಕಾಯುಕ್ತದಲ್ಲಿ ದಾಖಲಾಗಿದ್ದ ಕೆಲ ಕೇಸ್ ಸಂಬಂಧ ಇಡಿ ದಾಳಿಯಾಗಿದೆ. ಲೋಕಾಯುಕ್ತ ದಾಳಿ ನಡೆಸಿ ಅಕ್ರಮ ಆಸ್ತಿ ಪಾಸ್ತಿ ಪತ್ತೆ ಮಾಡಿತ್ತು. ಮಂಜುನಾಥ್ ಮನೆ ಮೇಲೆ ದಾಳಿ ನಡೆಸಿ ಶೋಧ ಕಾರ್ಯವನ್ನ ಈಗ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಮಂಜುನಾಥ್ ಮನೆ ಮಾತ್ರ ಅಲ್ಲ, ಅವರ ಆಪ್ತರ ಮನೆ ಮೇಲೂ ಕೂಡ ರೇಡ್ ಮಾಡಿ ಶೋಧ ಮಾಡ್ತಾ ಇದ್ದಾರೆ. ಬೆಂಗಳೂರು ಭಾಗದಲ್ಲಿ, ಬೆಳಗಾವಿ ಭಾಗದಲ್ಲಿ ಸೇರಿದಂತೆ ಟೋಟಲ್ 6 ಕಡೆಗಳಲ್ಲಿ ಇಡಿ ಅಟ್ ಎ ಟೈಮ್ ದಾಳಿ ಮಾಡಿದೆ. ಸೊ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾದ ಕಡತಗಳನ್ನ ಶೋಧ ಮಾಡ್ತಾ ಇದ್ದಾರೆ. ಲೋಕಾಯುಕ್ತದಲ್ಲಿ ದಾಖಲಾದಂತಹ ಕೆಲ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ದಾಳಿ ಅದು ವೈ ಮಂಜುನಾಥ್ ಅವರ ನಿವಾಸದ ಮೇಲೆ ಅಷ್ಟೇ ಅಲ್ಲ, ಅಥವಾ ಅವರ ಕಚೇರಿ ಮೇಲೆ ಅಷ್ಟೇ ಅಲ್ಲ, ಅವರ ಆಪ್ತರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ವೈ ಮಂಜುನಾಥ್ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾವ, ಬೆಳಗಾವಿ ವಲಯದ ಅಬಕಾರಿ ಹೆಚ್ಚುವರಿ ಕಮಿಷನರ್. ಸೊ ಇವ್ರ ಮೇಲೆ ಲೋಕಾಯುಕ್ತದಲ್ಲಿ ಕೆಲವೊಂದಿಷ್ಟು ಕೇಸ್ಗಳು ದಾಖಲಾಗಿತ್ತು. ಅದೇ ಕೇಸ್ ಸಂಬಂಧ ಇಡಿ ದಾಳಿ ಇದು. ಇಡಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಏನು ಸಿಕ್ಕಿದೆ, ಏನೇನು ಆಗ್ತಾ ಇದೆ, ಯಾವ್ಯಾವ ಕಡತ ಸಿಕ್ಕಿದೆ, ಅದು ಇನ್ನಷ್ಟೇ ಹೊರಗೆ ಬರಬೇಕಾಗಿದೆ.